ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ, ಕಾರ್ ಪಾರ್ಕಿಂಗ್ ವಿತ್ ಕೆನಪಿ ಪ್ಲ್ಯಾನನ್ನು ಹುಡುಕ್ತಾ ಇದ್ದರೆ ಈ ಪ್ಲ್ಯಾನ್ ತುಂಬಾ ಸೂಪರ್ ಆಗಿದೆ ಮತ್ತು ತುಂಬ ಸಿಂಪಲ್ಲಾಗಿ ಡಿಸೈನ್ ಕೂಡ ಮಾಡಿದ್ದಾರೆ. ನೋಡೋದಕ್ಕೂ ತುಂಬ ಅಟ್ರಾಕ್ಷನ್ ಆಗಿ ಕಾಣುತ್ತದೆ. ಹಾಗೆ ಮನೆಯ ಮುಂಭಾಗದಲ್ಲಿ ಯಾವ ರೀತಿ ಪ್ಲ್ಯಾನ್ ಕೂಡ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಲರ್ ಕೂಡ ಮ್ಯಾಚಿಂಗ್ ಮಾಡಿ ಹೊಡೆದಿದ್ದಾರೆ. ತುಂಬ ಸೂಪರಾಗಿ ಕಾಣುವುದರ ಜೊತೆಗೆ ನೋಡಿ, ಮುಂಬದಿಯ ಪ್ಲ್ಯಾನ್ ಕೂಡ ತುಂಬ ಚೆನ್ನಾಗಿದೆ. ಪಿಲ್ಲರ್ ಇರ್ಬೋದು, ಸ್ಟೀಲ್ ಗ್ಯಾಲರಿ ಇರ್ಬೋದು, ಮೆಟ್ಲು ಕೂಡ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡಿ ಮೇಲ್ಗಡೆ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಎಲ್ಲ ಕಲರನ್ನು ಮ್ಯಾಚಿಂಗ್ ಮಾಡಿ ಒಂದಕ್ಕೊಂದು ಕಲರ್ ಮ್ಯಾಚಿಂಗ್ ಆಗಿರುವ ಥರ ಇದೆ. ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವಂತಹ ಜಾಗ. ಹಾಗೆ ನೋಡಿ ಕೆನಪಿಯಲ್ಲಿ 3 ರೌಂಡ್ ಪಿಲ್ಲರನ್ನು ಇಟ್ಟಿದ್ದಾರೆ. ಪಿಲ್ಲರ್ಗೆ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರಾನೈಟಿಂದ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿ ಮೋಲ್ಡಿಂಗ್ ಕೂಡ ಮಾಡಿದ್ದಾರೆ. ಟೈಲ್ಸ್ ಫಿನಿಶಿಂಗ್ ಮಾಡುವವರು ತುಂಬ ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡಿ ಮುಂಬದಿಯ ಗೋಡೆಗೆ ನೋಡಿ ಯಾವ ರೀತಿ ಡಿಸೈನ್ ಟೈಲ್ಸನ್ನು ಹಾಕಿದ್ದಾರೆ. ಮತ್ತು ಕಿಟಕಿಗೆ ಮ್ಯಾಚ್ ಆಗಿರುವಂತಹ ಸೈಡಲ್ಲಿ ಕೂಡ ಗ್ರೈನೈಟನ್ನು ಹಾಕಿರುವುದು ತುಂಬ ಚೆನ್ನಾಗಿ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಹಾಗೆ ನೋಡಿ ಸ್ಟೀಲ್ ಗ್ಯಾಲರಿ ನೋಡಿ ಎಷ್ಟೊಂದು ಸೂಪರಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಸೂಪರಾಗಿ ಕಾಣ್ತಿದೆ ಅಂತ. 3 ಪಿಲ್ಲರ್ ಒಂದೇ ರೀತಿಯಲ್ಲಿ ಟ್ರೆಡಿಷ್ನಲ್ ಲುಕ್ಕನ್ನು ಕೊಟ್ಟಿರುವುದು ತುಂಬ ಸೂಪರಾಗಿ ಕಾಣ್ತಾ ಇದೆ. ಹಾಗೆ ಈ ಕಡೆ ನೋಡಿ ಏಣಿ ಮೆಟ್ಲನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಹಾಗೆ ನೋಡಿ ಮುಂಬದಿಯಲ್ಲಿ ಅಂಗಳದಲ್ಲಿ ನೋಡಿ ಬ್ಲ್ಯಾಕ್, ಕಾಪರ್ ಆ್ಯಂಡ್ ಗ್ರೇ ಕಲರಿಂದ ಇಂಟರ್ಬ್ಲಾಕನ್ನು ಹಾಕಿರುವುದು ತುಂಬ ಸೂಪರ್ ಆಗಿದೆ. ಹಾಗೆ ನೋಡಿ ಇಲ್ಲಿ ಕೆನಪಿಯಿಂದ ಒಳಗಡೆ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಸಿಂಪಲ್ಲಾಗಿ ಒಳಗಡೆಯಿಂದ ಗ್ರೀನ್ ಪಿಸ್ತಾ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಹಾಗೆ ಸೀಲಿಂಗ್ ವೈಟ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಈ ಕಲರ್ ಮ್ಯಾಚಿಂಗ್ ಕೂಡ ಮಾಡಿರುವುದರಿಂದ ತುಂಬ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.